ಮತ್ತು ಮುಳಬಾಗಲು PL ಬ್ಯಾಂಕ್ನ ಬಂಡಿಗಾಲ್ ಮಂಜುನಾಥ್ ಗೌಡರು ಈ ವೇದಿಕೆಗೆ ಅವರು ಧನ ಸಹಾಯ ಮಾಡುತ್ತಾರೆ. ಇದು ಕಲಾವಿದರನ್ನ ಪ್ರೋತ್ಸಾಹಕ್ಕೆ ಎಲ್ಲ ದಾನಿಗಳು ಬೇಕು. ದಾನಿಗಳಿಲ್ಲ ಅಂದ್ರೆ ನಮ್ಮ ಜಾತ್ರೆಯಲ್ಲಿ ಇಷ್ಟು ಮಾಡೋಕ್ಕಾಗಲ್ಲ. ಮೊದಲನೇ ಬಾರಿಗೆ ನಮ್ಮ ಪಕ್ಕದ ಗ್ರಾಮದ ಚಿತ್ತೇರಿ ರಾಮಕೃಷ್ಣ ಕಲಾವಿ ಮುನಿಯಪ್ಪ ಮಕ್ಕಳು ನಮ್ಮ ಆವಳಿ ಜಾತ್ರೆಗೆ ರಥೋತ್ಸವ ಹೂನಾರ ಹಾಕ್ಬೋದು, ಹೂವಿನ ಅಲಂಕಾರ ಇರ್ಬೋದು, ಮತ್ತೆ ಎಲ್ಲ ಮಹತ್ವಗಳ ಹೂವಿನ ಅಲಂಕಾರ ಇರ್ಬೋದು. ಕಡಪದಿಂದ 100 ಜನ ವಾದಗಾಷ್ಟಿ ಬರುತ್ತದೆ. ನಾಳೆ ರಥ ಇಳಿದಿಂದ ಎಂಡಿಂಗ್ವರೆಗೂ 100 ಜನ ಕಡಪದಿಂದ ತಮ್ಮದೇ ವಾದಿಗೆ ಬಂದಿರ್ತಾರೆ. ಮತ್ತೆ ಕಡಗ ದಿವಸ ಲಾಸ್ಟಿಗೆ ಎಲ್ರಿಗೂ ಅನುದಾನವನ್ನು ಎಲ್ಲ ಇಲಾಖೆಯವ್ರಿಗಾಗ್ಬೋದು, ನಮ್ಮ ಆವಣಿ ಗ್ರಾಮದ ಸ್ನೇಹಿತರಿಗಾಗ್ಬೋದು, ಎಲ್ರಿಗೂ ಅನುದಾನ ಕೂಟವನ್ನು ಏರ್ಪಡಿಸೋದು. ಈ ಚಿತ್ತೇರಿ ರಾಮಕೃಷ್ಣ ಅವರಿಗೆ ಈ ವೇದಿಕೆ ಮುಖಾಂತರ ಶುಭಾಶಯವನ್ನು ಕೊಡ್ತಾ ಇದ್ದೀನಿ. ಮೊದಲಿಗೆ ಸೀರಿಯಲ್ ಆಗಿ ಹೇಳ್ಕೊಬರ್ತೀನಿ. ದಯವಿಟ್ಟು ವೇದಿಕೆ ಮೇಲೆ ಎಲ್ಲ ನಾಯಕರು ಬೇಜಾರು ಮಾಡ್ಕೋಬಾರ್ದು. ನಮ್ಮ ಗ್ರಾಮದ ಜಮದಡಿ ಹನುಮಂತಣ್ಣವರಿಗೆ ಆಲಯ ಮುಖಾಂತರ ಅವ್ರನ್ನ ಶುಭಾಶಯ ಕೊಡ್ತಾ ಇದ್ವಿ. ಮತ್ತೆ ಇದೇ ಗ್ರಾಮದ ನಮ್ಮ ದೇವರಸು ಕಾಲೇಜಿನ ಚಾಲಕರು ನಮ್ಮ ಆವಣಿ ಗ್ರಾಮದ ಶಿವಸಾಮರ ರಾಮಪ್ಪನವರು ಬಂದಿದ್ದಾರೆ. ಅವ್ರಿಗೂ ಶುಭಾಶಯ ಕೊಡ್ತಾ ಇದ್ವಿ. ನಮ್ಮ ಇದೇ ಆವಣಿ ಗ್ರಾಮದ ಈ ಡ್ರಾಮಾ ಕೂಡ ಪ್ರೋತ್ಸಾಹ ಕೊಟ್ಟಿದೆ. ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಎ ವಿ ರಮೇಶ್ ಅವರಿಗೆ ಮಾಲಾರ್ಪಣೆ ಕೊಡ್ತಾ ಇದ್ವಿ. ಅದೇ ರೀತಿ ನಮ್ಮ ಆವಣಿ ಗ್ರಾಮದಲ್ಲಿ ಮೊದಲಿಗೆ ಡ್ರಾಮಾ ಮಾಡಬೇಕಾದ್ರೆ ಡ್ರಾಮಾ ಹಿರಿಯರು ನಮ್ಮ ಆಂಜಣ್ಣವ್ರು ಬಂದಿದ್ದಾರೆ, ಗುರುಗಳು, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ. ಮತ್ತೆ ನಮ್ಮ ಸ್ನೇಹಿತರಾದ ಬನಹಳ್ಳಿ ಗ್ರಾಮದ ಕೊತ್ತಮಂಗಲ USSN ಮಾಜಿ ಅಧ್ಯಕ್ಷರಾದ ಗಗ್ಗಪ್ಪ ಬಂದಿದ್ದಾರೆ, ಅವ್ರಿಗೂ ಶುಭಾಶಯ ಕೊಡ್ತಾ ಇದ್ದೀವಿ. ಇದೇ ಗ್ರಾಮದ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾದ ಸರವಣ್ಣವ್ರು ಬಂದಿದ್ದಾರೆ, ಅವ್ರಿಗೂ ಶುಭಾಶಯ ಕೊಡ್ತಾ ಇದ್ದೀವಿ. ಇದೇ ಗ್ರಾಮದ ಸಮಾಜ ಸೇವಕರು, ಹಿರಿಯ ಮುಖಂಡರು, ಕೊತ್ತೂರು ಮಂಜಣ್ಣ ಅಭಿಮಾನಿ ಬಳಗದ ಮುಖಂಡರಾದ P. ಆಂಜಪ್ಪನವರು ಬಂದಿದ್ದಾರೆ, ಅವ್ರಿಗೂ ಶುಭಾಶಯ ಕೊಡ್ತಾ ಇದ್ದೀವಿ. ಮತ್ತೆ ವಿಶೇಷವಾಗಿ ನಮ್ಮ ಮುಳಬಾಗಿಲು ತಾಲೂಕು ಬಿಜೆಪಿ ಮಾಜಿ ಅಧ್ಯಕ್ಷರು ಪ್ರಕಾಶ್ ರೆಡ್ಡಿ ಅವರು ಬಂದಿದ್ದಾರೆ, ಅವ್ರಿಗೂ ಶುಭಾಶಯ ಕೊಡ್ತಾ ಇದ್ದೀವಿ. ಮತ್ತೆ ನಮ್ಮ ಸ್ನೇಹಿತರಾದ ಮಾದನಹಳ್ಳಿ ವಕೀಲರಾದ ಜಯಣ್ಣವ್ರು ಬಂದಿದ್ದಾರೆ, ಅವ್ರಿಗೂ ಶುಭಾಶಯ ಕೊಡ್ತಾ ಇದ್ದೀವಿ. ಇದೇ ನಮ್ಮ ಕಲಾವಿದರಾದ ಬುಲೆಟ್ ನಾಗರಾಜ್ ಅವರು ಬಂದಿದ್ದಾರೆ, ಅವ್ರಿಗೂ ಶುಭಾಶಯ ಕೊಡ್ತಾ ಇದ್ದೀವಿ. ಕಲಾವಿದರಾದ ನಮ್ಮ ಪಕ್ಕದ ಗ್ರಾಮದ ಕೋಗಲಹಳ್ಳಿ ಮಂಜುನಾಥ್ ಗೌಡರು, ಅವ್ರ ಮಗ ತೀರೋಗಿದ್ದಾರೆ, ಅವರು ಜ್ಞಾಪಕಾರ್ಥವಾಗಿ ಈ ರಂಗವೇದಿಕೆಯನ್ನು ನಾವು ಮಾಡಿದ್ದೀವಿ. ಅವ್ರ ಮಗ ಅವ್ರಿಗೂ ನಾವು ಮಾಲಾರ್ಪಣೆ ಕೊಡಿಸೋ ಶಿಕ್ಷಕರು, ಟೀಚರ್. ಕಲಾವಿದರಾದ ಕಲ್ಯಾಣ್ ಕುಮಾರ್ ಬಂದಿದ್ದಾರೆ, ಅವ್ರಿಗೂ ನಾವು ಸ್ವಾಗತ ಕೊಡ್ತಾ ಇದ್ದೀವಿ. ಇವಾಗ ವಿಶೇಷವಾಗಿ ಹೇಳಬೇಕಂದ್ರೆ ನಮ್ಮ ಗ್ರಾಮದ ನನ್ನ ಮಿತ್ರರಾದ ಶ್ರೀ ವೆಂಕಟೇಶ್ವರ
ಆರ್ಥೋ ಹಾಸ್ಪಿಟಲ್ ಮಾಲೀಕರಾದ ಡಾಕ್ಟರ್ ನವೀನ್ ಅವರಿದ್ದಾರೆ. ಈ ನಮ್ಮ ಜಾತ್ರೆಗೆ ಏನು ಬೇಕೋ ಅವರ ದಾನಿಗಳಾಗಿರ್ತಾರೆ. ವಿಶೇಷವಾಗಿ ಈ ಪ್ರತಿ ವರ್ಷ ಕೂಡ ಈ ರಂಗ ಸಜ್ಜಕ್ಕೆ ಕೂಡ ಅವ್ರದ್ದು ಒಂದು ಪಾತ್ರ ಇದೆ. ವಿಶೇಷವಾಗಿ ಡಾಕ್ಟರ್ ಎಲ್ಲದಕ್ಕೂ ಆಗಲಿ, ಗಣೇಶನ ಹಬ್ಬ ಆಗ್ಬೋದು, ಊರಲ್ಲಿ ಏನೇ ಕಾರ್ಯಕ್ರಮ ಆಗೋದು ಎಲ್ಲದಕ್ಕೂ ನಮ್ಮ ನವೀನ್ ಡಾಕ್ಟ್ರು ಕೋಆಪರೇಟ್ ಮಾಡ್ತಾ ಇದೆ. ಅವ್ರಿಗೆ ವಿಶೇಷವಾಗಿ ಎಲ್ಲ ಕಲಾವಿದರಿಂದ ಸನ್ಮಾನ ಮಾಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ఏంటంటే దానిలో ఉంటేనే మీరంతా డ్రామా చూశాక ఇదే ఒక 5 నిమిషాల్లో ముగించేస్తాం దయపెట్టి. ಮತ್ತೆ ನಮ್ಮ ಸ್ನೇಹಿತರಾದ ಡೈನಾಮಿಕ್ ಲೀಡರ್ ಅಂದ್ರೆ ಅವ್ರು ಮಾತಾಡಿದಾಗ ನಮ್ಮ ತಾಲೂಕಲ್ಲಿ ನಮ್ಮ ಯುವಕರಲ್ಲಿ ಯಾರು ಮಾತಾಡೋಕ್ಕಾಗಲ್ಲ ಸ್ಟೇಜಲ್ಲಿ. ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ಕಾಂಗ್ರೆಸ್ ಹಿರಿಯ ಮುಖಂಡರಾದ ನಮ್ಮ ಸ್ನೇಹಿತರಾದ ಮಂಡಿಕಲ್ ವೆಂಕಟಾಚಲಪತಿ ಅವರಿಗೆ ಸನ್ಮಾನ ಮಾಡಬೇಕು ಅನ್ನಿಸ್ಕೊಂಡು. ನಮ್ಮ ಯುವಕರಲ್ಲಿ ಉತ್ಸಾಹ ಕೊಟ್ಟು ರಾಜಕಾರಣ ನಿರೂಪಣೆ ಮಾಡಿದ್ದು ನಮ್ಮ MS ಮಂಜುನಾಥ್. ಮೊನ್ನೆ ತಾನೇ ಒಂದು ತಿಂಗಳಿಂದಾನೇ ಮುಳಬಾಗಲ್ PLD ಬ್ಯಾಂಕ್ ಎಲೆಕ್ಷನ್ ನಡೀತು. ನಮ್ಮ ಯುವಕರಿಂದ MS ಮಂಜುನಾಥ್ ಕಂಟೆಸ್ಟ್ ಮಾಡಿದ್ರು. ಅತಿ ಲೀಡಲ್ಲಿ ಮುಳಬಾಗಲದಲ್ಲಿ PLD ಬ್ಯಾಂಕ್ ಅತಿ ಲೀಡಲ್ಲಿ ಪ್ರತಿಸ್ಪರ್ಧಿಗಳಿದ್ದೀರಾ ಎಲೆಕ್ಷನ್ ಅಲ್ಲಿ ಗೆದ್ದು PLD ಬ್ಯಾಂಕ್ ಉಪಾಧ್ಯಕ್ಷರಾದ MS ಮಂಜುನಾಥ್ ಗೌಡರಿಗೆ ಈ ಮೂಲಕ ಸ್ವಾಗತ ಕೊಡ್ತಾ ಇದ್ದೀನಿ. ಮತ್ತೆ ನಮ್ಮ ಹಿರಿಯ ಕಲಾವಿದರಾದ ಅವನಿ ಗ್ರಾಮದ ಡ್ರೈವರ್ ಶಂಕರಪ್ಪರ ಮಗ, ಅವರು ಡ್ರೈವರ್ ಶಂಕರಪ್ಪ ತೀರೋದ್ರು. ಅವ್ರ ಮಗ ರಾಘವೇಂದ್ರ PMD ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ರು. ಯುವಕ ಕಲಾವಿದ ತಬಲಾ ಹೊಡೆಯೋದ್ರಲ್ಲಿ ನಮ್ಮ ಗ್ರಾಮದಲ್ಲಿ ಫೇಮಸ್ ನಾಗೇಶ್ ಅವರು. ಅವ್ರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ನಾಗೇಶ್ ಅವ್ರನ್ನ ಕೋರ್ಕೊಂತ ಇದ್ದೀನಿ. ತಬಲಾ ಮಾಸ್ಟರ್ ಚಿರಂಜೀವಿ ಅವ್ರಿಗೂ ಸನ್ಮಾನವನ್ನ ಮಾಡಬೇಕಾಗಿ ವಿನಂತಿಸ್ಕೊಳ್ತೀನಿ. ಮತ್ತೆ ಘಟ್ಟ ವೆಂಕಟೇಶ್ವರ ವೇದಿಕೆ ಮೇಲೆ ಬರಬೇಕಾಗು ವಿನಂತಿಸ್ಕೊಳ್ತವ್ರು ಬರಬೇಕು. ಅವ್ರಿಗೂ ಕಿರು ಸನ್ಮಾನ ಮಾಡಬೇಕು ವಿನಂತಿಸ್ಕೊಳ್ತೀವಿ ನಾಟಕ ಮಂಡಳಿಯಿಂದ. ನವೀನ್ ಅವರಿಗೆ ಮಾಜಿ ಸಹ ಮತ್ತೆ ನಮ್ಮ ಈ ಗ್ರಾಮಕ್ಕೆ ಎಲ್ರಿಗೂ ಸನ್ಮಾನಿತರಿಗೆ ಈಗ ಈ ವೇದಿಕೆ ಇಷ್ಟೊಂದು ವಿಜೃಂಭಣೆಯಿಂದ ಹಾಕಬೇಕು ಅಂತ ಹೇಳಿದ್ರೆ ಅದಕ್ಕೆ ಸರ್ವ ರೀತಿಯಲ್ಲೂ ಸಹಕಾರ ನೀಡತಕ್ಕಂಥ ಡಾಕ್ಟರ್ ರವೀಂದ್ರ ಅವರು, ನಮ್ಮ MA ಮೇಡಮ್ ಮತ್ತು ಲಕ್ಷ್ಮಣ ಸರ್ ಅವರ ಪುತ್ರರು, ಅವರಿಗೆ ಈ ವೇದಿಕೆಯ ಮುಖಾಂತರ ಅವರಿಗೆ ಸನ್ಮಾನಿಸಿ ಗೌರವ ಕೊಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಅವ್ರಿಗೆ ಚಪ್ಪಾಳೆ ಹೊಡೆದು ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಕೊಡ್ತಾ ಇದ್ದೀವಿ. ಹಾಗೇನೆ ನಮ್ಮ ಮಿತ್ರ ಈ SRS ಹೈಸ್ಕೂಲ್ನ ಯೂನಿಯನ್ ಸೆಕ್ರೆಟರಿಗಳು, ಮಾಜಿ ಯೂನಿಯನ್ ಸೆಕ್ರೆಟರಿಗಳು, ಅದಕ್ಕೆ ಮೀರಿ ನಮ್ಮ ಈ ಗ್ರಾಮ ಪಂಚಾಯತಿಯ ಸದಸ್ಯರು, ಅವರು ಸಹ ಅದ್ಭುತ ಕಲಾಪ್ರೇಮಿನೇ, ಜೊತೆಗೆ ಕ್ರೀಡಾಪಟುಗಳು ಸಹ ಆಗಿದ್ರು. ಅವರು ಸಹ ಈ ಒಂದು ನಮ್ಮ ಈ ವೇದಿಕೆಗೆ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ತುಂಬ ಹೃದಯದ ಸ್ವಾಗತ ಹಾಗೂ ಸನ್ಮಾನವನ್ನ ಮಾಡ್ತಾ ಇದ್ದೀವಿ. ಮತ್ತೆ ಮತ್ತೊಬ್ಬ ಮುಖಂಡರು, ಯುವ ಮುಖಂಡರು ಆಂಜಿನವರು ದಯವಿಟ್ಟು ವೇದಿಕೆ ಬಳಿ ಬರಬೇಕು ಅಂತ ಕೊಡ್ತಾ ಇದ್ದೀನಿ. ಆಂಜಿ
ಅವ್ರಿಗೂ ಸಹ ಈ ಒಂದು ವೇದಿಕೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಅಭಿನಂದನೆ ತಿಳಿಸ್ತಾ ಇದ್ದೀವಿ. ಮತ್ತೊಬ್ಬ ಯುವಕ ರವೀಂದ್ರವರು ಸಹ ಇದಕ್ಕೆ ಬಹಳ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಆತ್ಮೀಯವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೇನೆ ನಮ್ಮ ನಿಜವಾಗ್ಲೂ ಲಕ್ಷ್ಮಣ್ ಸರ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಗೆ ಖುಷಿ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಯಾವುದೇ ವೇದಿಕೆಯಲ್ಲಿ ಅವರು ಕಾಣಿಸ್ಕೊಂಡಿದ್ದು ಬಹಳ ಅಪರೂಪ. ಅದ್ಭುತ ಕಲಾವಿದರು, ಕಲಾಭಿಮಾನಿಗಳು, ಜೊತೆಗೆ ನಮ್ಮ ಆವಣಿ ಗ್ರಾಮ ಕಂಡಂತ ಅತ್ಯುತ್ತಮ ವಾಲಿಬಾಲ್ ಪ್ಲೇಯರ್ಸ್ ಸಹ ನಮ್ಮ ಲಕ್ಷ್ಮಣ್ ಸರ್ ಅವರು ಬಹಳ ಅಪರೂಪಕ್ಕೆ ನಮ್ಮೊಂದಿಗೆ ವೇದಿಕೆ ಹಂಚಿಕೊಂಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ದಯವಿಟ್ಟು ಜೋರಾಗಿ ಚಪ್ಪಾಳೆ ಹೊಡೆದು ಅವ್ರನ್ನ ಗೌರವಿಸಬೇಕು ಅಂತ ಹೇಳಿ ಕೊಡ್ತಾ ಇದ್ದೀವಿ. ತಮ್ಮ ಹೆಗಲು ಕೊಟ್ಟು ನನ್ನನ್ನು ಮುನ್ನಡೆಸತಕ್ಕಂತ ರಂಗಸಂಗಮದ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ಸಹೋದರರು ಧರ್ಮಚಂದ್ರ ನರಸಿಂಹಣ್ಣ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆಯೇ ನಮ್ಮ ಆತ್ಮೀಯರು ಮಾರ್ಗದರ್ಶಕರು ಆಗಿರ್ತಕ್ಕಂಥ